ಈ ದಿನ ಪತ್ರಿಕಾಗೋಷ್ಠಿ ಮುಖ್ಯ ಒಂದು ಕರೆದ ಕಾರಣ ಅಂತಂದರೆ, ನಾಳೆ ದಿನ ಸರ್ಕಾರದ ವೈಫಲ್ಯದ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ, ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಮಾಡದೇ ಇರತಕ್ಕಂಥ ವಿರುದ್ಧ, ಅಭಿವೃದ್ಧಿ ಆಗದಿರ್ತಕ್ಕಂಥ ಒಂದು ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯ ಜಾತ್ಯತೀತ ಜನತಾದಳ ಕರೆ ಕೊಟ್ಟಿದ್ದರ ಮೇರೆಗೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಸಹ ನಾವು ನಾಳೆ ಪ್ರತಿಭಟನೆಯನ್ನು ಸರ್ಕಾರ ವಿರುದ್ಧ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹಾಸನ ಜಿಲ್ಲೆಯ ಜಾತ್ಯತೀತ ಜನತಾದಳ ಹಾಸನ ಘಟಕದ ಪರವಾಗಿ ಇಡೀ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಸಹ ಸೇರಿಕೊಂಡು ನಾಳೆ ಪ್ರತಿಭಟನೆ ಮತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ತಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರೆಲ್ಲರಿಗೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ. ಟೈಮಿಂಗ್ಸ್ 10 ಗಂಟೆ ಬ್ರದರ್ ಹೇಳ್ತೀನಿ. ನಾಳೆ ಹೇಮಾವತಿ ಸ್ಟ್ಯಾಚ್ಯೂಯಿಂದ 11:30ವರೆಗೆ ಅಲ್ಲಿಂದ ಶುರುವಾಗಿ DC ಕಚೇರಿಯವರೆಗೂ ಸಹ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಪ್ರಮುಖವಾಗಿ ತಮಗೆಲ್ಲ ಗೊತ್ತಿದೆ, ಅನ್ನಭಾಗ್ಯ ಯೋಜನೆ ಕಳೆದ 4 ತಿಂಗಳಿಂದಲೂ ಸಹ ಅವ್ರು ಏನು ಅಶ್ಯೂರ್ ಮಾಡಿದ್ರು 70 ರೂಪಾಯಿ ಆಗ್ತೀವಿ ಅಂತ ಆ ದುಡ್ಡು ಬಿಡುಗಡೆ ಆಗಲಿಲ್ಲ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿನೇ ಅವ್ರ ಹೆಸರು ಹಾಕ್ಕೊಂಡು ಅನ್ನಭಾಗ್ಯ ಅಂತ ಸ್ಕೀಮ್ ಮಾಡ್ಕೊಂಡು ಅನ್ನದ ರಾಮ ಅಂತ ಕರ್ಸ್ಕೊಂಡ್ರೆ ವಿನ ಅವ್ರು 10 kg ಕೊಡ್ತೀವಿ ಅಂತ ಹೇಳಿದರು. ನಾವೆಲ್ಲ ತಿಳ್ಕೊಂಡಿದ್ದು 5 kg ಕೇಂದ್ರ ಸರ್ಕಾರ ಜೊತೆಗೆ ಅವ್ರು 10 kg ಬರುತ್ತೆ, ಟೋಟಲ್ 15 kg ಸಿಗುತ್ತೆ. ಆ ಒಂದು ಆಶೆಯನ್ನು ನಾವು ಇಟ್ಕೊಂಡಿದ್ದು. ಏನೇವು ಅವರು +5 ಕೊಡ್ತೀವಿ ಅಂದರು, ಎಲ್ಲೂ ಅಕ್ಕಿ ಸಿಗ್ತಾ ಇಲ್ಲ. 70 ರೂಪಾಯಿ ನಾವು ಸೇರಿಸ್ಕೊಡ್ತೀವಿ ಅಂತ ಹೇಳಿದರು. ಆ 70 ರೂಪಾಯಿ ಕಳೆದ 4 ತಿಂಗಳಿಂದ ಬಿಡುಗಡೆ ಆಗಲಿಲ್ಲ. ಇವತ್ತು ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅಕ್ಕಿ ರೇಟು 15 ರೂಪಾಯಿ 10 ರೂಪಾಯಿ kg ಎಲ್ಲೂ ಇಲ್ಲ. ಅವ್ರು ಏನು 70 ರೂಪಾಯಿ ಬಿಡುಗಡೆ ಮಾಡ್ತಿದ್ದಾರೆ, ಅದು ಕೇವಲ 1 ಅಥವಾ 2 kg. ಉತ್ತಮವಾದಂಥ ಅಕ್ಕಿ ಅಂದರೆ 1 kg, ಮಧ್ಯಮ ವರ್ಗದ ತೆಗೆದುಕೊಳ್ತಕ್ಕಂಥ ಅಕ್ಕಿ ಅಂದರೆ 2 kg ಸಿಗ್ಬೋದು ಅಷ್ಟೇ. ಅದನ್ನು ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಒಂದು. ಅದ್ರ ಜೊತೆಗೆ ಭಾಗ್ಯಲಕ್ಷ್ಮಿ ಇವ್ರದ್ದೇನು ಎಲ್ಲರೂ ರಾಜ್ಯದಲ್ಲಿ ಚುನಾವಣೆ ಆಗುತ್ತೆ ಅಂದರೆ ಬಿಡುಗಡೆ ಮಾಡ್ತಕ್ಕಂಥ ಸ್ಕೀಮ್. ಗೃಹಲಕ್ಷ್ಮಿ ಚನ್ನಪಟ್ಟಣ ಚುನಾವಣೆ ಆಯಿತು, ಆಗ ಬಿಡುಗಡೆ ಮಾಡಿದರು. ಅದಾದ ನಂತರ ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಕೊಂಡು ಕಳೆದ 4 ತಿಂಗಳಿಂದಲೂ ಸಹ ಗೃಹಲಕ್ಷ್ಮಿ ಯೋಜನೆ ಅಮೌಂಟನ್ನು ಬಿಡುಗಡೆ ಮಾಡಿಲ್ಲ. ಸರಿಯಾಗಿ ಎಲ್ಲರಿಗೂ ಸಹ ಸಿಗ್ತಕ್ಕಂಥದ್ದು ಆಗಲಿಲ್ಲ. ಕೆಲವರಿಗೆ ಮಾತ್ರ ಸಿಗ್ತಕ್ಕಂಥದ್ದು. ಇನ್ನೂ ಆ ಯೋಜನೆಯಿಂದ ಹಲವಾರಷ್ಟು ಮಹಿಳೆ ಕುಟುಂಬಗಳು ಉಳಿದಿದ್ದಾವೆ, ಅವನು ಸಹ ಸೇರಿಸ್ಕೊಡ್ಬೇಕು. ಅದಕ್ಕೆ ಮೇನು ಆಧಾರವಾಗಿ ನಮಗೆ ಇದ್ರ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಅಂಥದ್ದು BPL ಕಾರ್ಡು ಅಂತ. ಎಷ್ಟೋ ಜನ BPL ಕಾರ್ಡನ್ನು ಮಾಡ್ಸೋಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ ಕಳೆದ 3 ತಿಂಗಳಿಂದಲೂ ಸಹ. ಅದರಿಂದ ಹೊರತಾಗಿರ್ತಕ್ಕಂಥ BPL ಕಾರ್ಡ್ಗೂ ಹೊರತಾಗಿದ್ದ ಅನೇಕ ಕುಟುಂಬಗಳಿದ್ದಾವೆ. ಅದನ್ನು ಸಹ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರನ ಆಗ್ರಹಿಸ್ತಕ್ಕಂಥದ್ದು. ಗೃಹ ಜ್ಯೋತಿ ಕತೆ ಬಿಟ್ಟೇ ಬಿಡಿ. ಯಾಕೆ ಅಂತಂದರೆ 10% ಜಾಸ್ತಿ ಮಾಡಿದ್ರು. ಅವನಿಗೂ 200 ಯೂನಿಟ್, ಇವ್ರಿಗೆ ಕಾಕಾ ಸಾಹೇಬ್ಗೆ 200 ಯೂನಿಟ್ ಅಂತ ಹೇಳಿದರು. ಲಾಸ್ಟಿಗೆ ಅವ್ರು ಏನು ಯೋಜನೆಯಲ್ಲಿ ಪಡಿತಿದ್ದಾರೆ, ಇಲ್ಲಿವರೆಗೆ ಏನು ಉಪಯೋಗಿಸ್ತಿದ್ದಾರೆ ಅದು 10% ಕೊಡ್ತೀವಿ ಅಂತ ಹೇಳಿದರು. ಅದು ಸಹ ಸರಿ ಆಗಲಿಲ್ಲ. ಆ ಗೃಹ ಜ್ಯೋತಿ ಕೊಡ್ತೀವಿ, ಮತ್ತೊಂದು ಮಗದೊಂದು ಅಂದ್ಕೊಂಡು ರೈತರಿಗೆ ಕೊಡ್ತಕ್ಕಂಥ ಕರೆಂಟನ್ನೇ ಸರಿಯಾಗಿ ಕೊಡ್ತಾ ಇಲ್ಲ. ಇವತ್ತು ಒಂದು TC ಹಾಕ್ಸ್ಬೇಕು ಅಂತಂದರೆ 3 ಲಕ್ಷ ರೂಪಾಯಿ ಸ್ವಂತ ನೀವು ಹಾಕ್ಸ್ಕೊಳ್ಳಿ ಅಂತ ನಾವು ಬರೀ ಇದನ್ನು ಮಾಡಿಕೊಡ್ತೀವಿ ಅಂತ ಎಸ್ಟಿಮೇಟ್ ಕೊಡ್ತೀವಿ. ಎಸ್ಟಿಮೇಟ್ ಕಾಸ್ಟ್ ನಮಗೆ ಕೊಡಿ, 3 ಲಕ್ಷ 4 ಲಕ್ಷ ಆಗುತ್ತೆ ಅಂಥ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದಿದೆ. ರೇವಣ್ಣರಿದ್ದಂಥ ಸಂದರ್ಭದಲ್ಲಿ MSS ಸ್ಟೇಷನ್ಗಳು ಹಲವಾರು ಆಗಿತ್ತು. ಇವತ್ತು ಒಂದೇ ಒಂದು ಕಳೆದ 2 ವರ್ಷದಿಂದ ಇಡೀ ಜಿಲ್ಲೆಯಲ್ಲಿ ಒಂದೇ MSS ಸ್ಟೇಷನ್ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ಕರೆಂಟ್ ಕೊಡ್ತೀವಿ ಅಂತಂದ್ರೂ ಸಹ ಕರೆಂಟ್ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ. ದಯಮಾಡಿ TCದಾಗಲಿ ರೇಟ್ ಇಳಿಸ್ಬೇಕು. ಅನೇಕ ಜನ ರೈತರು ಹೊಸ ಬಾವಿ ಕೊಡಿಸ್ಬಿಟ್ಟು ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ. ಅದ್ರ ಜೊತೆಗೆ ಅನೇಕ ಯೋಜನೆಗಳ ಮೂಲಕ ಗಂಗಾ ಕಲ್ಯಾಣ ಇರ್ಬೋದು, ಮತ್ತೊಂದು ಮಗದೊಂದು ಯೋಜನೆ ಮೂಲಕ ಸರ್ಕಾರ ಕೊಟ್ಟಿದ್ದ ಯೋಜನೆ ಕರೆಂಟು ಸರಿಯಾಗಿ ಕೊಡದಲ್ಲಿ ಅವು ಸಹ ಉಳಿರ್ತಕ್ಕಂಥದ್ದಾಗಿದೆ. ಈ ಗೃಹಲಕ್ಷ್ಮಿನೂ ಸರಿಯಾಗಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಇಡೀ ವಿದ್ಯುತ್ ವ್ಯವಸ್ಥೆಯನ್ನೇ ಇವತ್ತು ಇರ್ತಕ್ಕಂಥ ಸ್ಥಿತಿ ಮಾಡಿದ್ದಾರೆ. ನಿನ್ನೆನೂ ಸಹ 7 ಗಂಟೆ ಕರೆಂಟ್ ಕೊಡ್ತೀವಿ ಅಂತಾರೆ. ಇವರು ರಾತ್ರಿ ಸರಿ ಕೊಟ್ಬಿಟ್ರೆ ರೈತರು ಏನು ಮಾಡಬೇಕು? ಇವತ್ತು ಕಾಡಾನೆ. ನಮ್ಮ ಬೇಲೂರಾಗಲಿ ಸಕಲೇಶ್ಪುರ ಆಗಲಿ ಹೊರಗಡೆಗೆ ಆಲೂರು ಯಾರು ಹೊರಗಡೆ ಹೋಗಂಗಿಲ್ಲ. ಕರೆಂಟ್ ಕಾಡಾನೆ. ಅದು ಬಂದು ಕಾಫಿ ತೋಟ ಅಂತದ್ದು ಈಗೇನೂ ಇಲ್ಲ. ಬಯಲುಸೀಮೆ ನುಗ್ತಕ್ಕಂಥ ಕೆಲಸ ಆಗಿದೆ. ಬರೀ ಕಾಡಾನೆ ಒಂದೆಲ್ಲ ಚಿರತೆಗಳು ಕಾಟ ಇರ್ಬೋದು, ಅರಸೀಕೆರೆಗಡೆ ಕಾಡುಗಳು ಕಾಟ ಇರ್ಬೋದು. ಅದರಿಂದ ಸರ್ಕಾರ ಕೊಡೋ ಕರೆಂಟನ್ನು, ಉತ್ತಮವಾದಂಥ ಕರೆಂಟನ್ನು
ಹಗಲೊತ್ತೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ವಿನಂತಿನೂ ಸಹ ಇದರಲ್ಲಿ ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳಿಗೂ ಫ್ರೀ ಅಂತಂದರು. ಅನೇಕ ಬಸ್ಸುಗಳು ಓಡಾಟನೇ ನಿಲ್ಲಿಸ್ಬಿಟ್ರು. ದಿನ ಹಾಸನ ನಮ್ಮ ಇಲ್ಲಿ ವ್ಯವಸ್ಥಾಪಕ DC ನಮ್ಮ ಇದರಲ್ಲಿ ಆಗ್ತಕ್ಕಂಥ 30% ಹಳ್ಳಿಗಳ ಓಡಾಟದ ರೂಟ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ. ಅದರಿಂದವ ಬಸ್ಗಳೇ ಇಲ್ಲ. ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಬರಬೇಕು ಅಂತಂದರೆ ಬಸ್ಸುಗಳೆಲ್ಲ ಸರಿಯಾದ ಟೈಮಿಗೆ ಬರಲಿಕ್ಕಾಗ್ತಾಯಿಲ್ಲ, ಸರಿಯಾದ ಟೈಮ್ ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ. ವಿದ್ಯಾರ್ಥಿ ಹಾಸ್ಟೆಲ್ ಸಹ ವ್ಯವಸ್ಥೆ ಇಲ್ಲ. ಮುಂಚೆ ಹಾಸ್ಟೆಲ್ ಕೊಡ್ತೀವಿ ಅಂತಂದರು, ಹಾಸ್ಟೆಲ್ ಇಲ್ಲದಿದ್ದರೆ 1500 ಕೊಡ್ತೀವಿ ಅಂತಂದರು. ಆ ಯೋಜನೆ ಇಲ್ಲಕ್ಕೆ ಇಲ್ಲ. ಅನೇಕ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಬರೀ BCM ಇಲ್ಲ, SC ST ಹುಡುಗರು ಇಲ್ಲ. ಇಂಥ ಪರಿಸ್ಥಿತಿಗೆ ಸರ್ಕಾರ ಬರ್ಬಾದಿದ್ದೋಗಿದೆ. ಅದ್ರ ಜೊತೆಗೆ ಮತ್ತೊಂದು ಯುವ ನಿಧಿ 23-24ರಲ್ಲಿ ಪಾಸ್ ಆದರಿಗೆ ಕೊಡ್ತೀವಿ ಅಂತಂದರು. ಆ ಸ್ವಲ್ಪ ಜನ ಕೊಟ್ಟದ್ದು ಬಿಟ್ಟುಬಿಟ್ರೆ ಈ ವರ್ಷ ಪಾಸ್ ಆದ್ರೆ ಏನು ಮಾಡಬೇಕು? 3,000 1,500 ಕೊಡ್ತೀವಿ ಅಂದರು. ಮಾಸ್ಟರ್ ಡಿಗ್ರಿ ಮಾಡಿದವ್ರಿಗೆ ಕೊಡ್ತೀವಿ ಅಂದರು, ಡಿಪ್ಲೊಮಾ ಮಾಡಿದವ್ರಿಗೆ ಕೊಡ್ತೀವಿ ಅಂತಂದ್ರು. ಇದು ಜನಗಳನ್ನ ಚುನಾವಣೆಗೋಸ್ಕರ ಜನಗಳ ಕಣ್ಣಿಗೆ ಮಣ್ಣೆ ಇಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಹಾಗೂ DK ಶಿವಕುಮಾರರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ, ನಿಮ್ಮ ಯೋಜನೆ ಇಂಪ್ಲಿಮೆಂಟೇಷನ್ ಸರಿ ಆಗ್ತಾ ಇಲ್ಲ, ಸರಿಯಾಗಿ ಮಾಡಿರೋದೊಂದು ಆಗ್ರಹ. ಅದ್ರ ಜೊತೆಗೆ ಇವತ್ತು ನಾಳೆ ಬಜೆಟ್ ಆಗ್ತಾಯಿದೆ, ನಿಮಗೆಲ್ಲ ಗೊತ್ತಿದೆ. ಆ ಬಜೆಟಲ್ಲಿ ಇವರು ಹಿಂದೆಲ್ಲ 60-70 ಸಾವಿರ ಕೋಟಿ ಸಾಲ ಮಾಡೋರು. ಯಾವ ಸರ್ಕಾರ ಸಾಲ ಇಲ್ಲಲ್ಲಿ ನಡೆಸಿಲ್ಲ. ನಾವು ಅಂದರೆ 5 ವರ್ಷ ಜೊತೆಯಲ್ಲಿ ನಾವು ನೋಡಿದಂಥವ್ರು. ಈ ಸರಿ ಮಾಡಿದೆಷ್ಟು? 1,10,000 ಕೋಟಿ ರೂಪಾಯಿ ಸಾಲ ಮಾಡಿರು. ಆ ಯೋಜನೆ ತೆಗೆದಿಟ್ಟಿರ್ತಕ್ಕಂಥದ್ದೆಷ್ಟು? ಕೇವಲ 56,000-60,000 ಕೋಟಿ ರೂಪಾಯಿಗಳು ಈ 5 ನಿಧಿಗೆ ಬಾಗಿಲಿಗೋಸ್ಕರ ಕೊಡ್ತಕ್ಕಂಥದ್ದು. ಇಷ್ಟು ಸಾಲ ಮಾಡಿಯೂ ಸಹ ಅಭಿವೃದ್ಧಿ ಶೂನ್ಯವಾಗಿದೆ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಸರಿಯಾಗಿ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ, ಸೋರಿಕೆ ಜಾಸ್ತಿ ಆಗ್ತಾ ಇದೆ.